ನಮಸ್ತೆ ನನ್ನ ಪ್ರಿಯ ಬಾಂಧವರೇ. ಭಾಳ ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಶುಕ್ರವಾರ, ಆ ಪದ್ಮಾವತಿದೆ ಒಂದು ಶುಕ್ರವಾರ. ಹಾಗಾಗಿ ಅವಳ ಒಂದು ಇದರಲ್ಲಿ ನಾನು ಶುಭ ಶುಕ್ರವಾರದಲ್ಲಿ ಮತ್ತು ಇವತ್ತು ಹೋಳಿ ಹುಣ್ಣಿಮೆ ಕೂಡ ಇರೋದರಿಂದ ನಮ್ಮ ಎಲ್ಲ ವೀಕ್ಷಕರಿಗೂ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ. ಇವತ್ತು ನಾವು ಒಂದು ಭಾಳ ನಮ್ಮ ಹೆಣ್ಮಕ್ಳಿಗೆ ಉಪಯೋಗಕ್ಕೆ ಬರೋವಂಥ ಒಂದು ವಿಡಿಯೋ ನೋಡೋಣ. ಇದೇನಪ್ಪ ಅಂತಂದರೆ ಭಾಳ ಸಿಂಪಲ್ಲು, ಭಾಳ ಏನು ದೊಡ್ಡ ಕೆಲಸ ಇಲ್ಲ. ಮಕ್ಕಳು ಇವಾಗ ತಂದೆ ತಾಯಿರ ಮಾತೇ ಕೇಳೋದಿಲ್ಲ, ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತಾರೆ. ಅವ್ರು ಹೇಳಿದ್ದೇ ನಡಿಬೇಕು, ಅವ್ರಿಗೆ ಕೇಳಿದ್ದೇ ತಂದು ಕೊಡಬೇಕು. ಭಾಳ ಹಠ ಅಂದರೆ ಸಿಕ್ಕಾಬಟ್ಟೆ ಹಠ ಮಾಡ್ತಿರ್ತಾರೆ. ತಂದೆ ತಾಯಿಗಳ್ಗಂತೂ ಏನಪ್ಪ ಈ ಮಕ್ಕಳು ಎಷ್ಟು ಹಠ ಮಾಡ್ತಾರೆ, ನಾವೆಷ್ಟು ಸುಧಾರಿಸಿದ್ರು ಇವರು ನಮಗೆ ಹೇಳಿದ ಮಾತೇ ಕೇಳಲ್ಲ ಅನ್ನೋದಿರುತ್ತೆ. ಮನಸ್ಸು ಬೇಜಾರು ಕೂಡ ಇರುತ್ತೆ. ತಂದೆ ತಾಯಿಗೆ ಮರ್ಯಾದೆ ಕೊಡಲ್ಲ, ನಾವು ಸಾಕಿ ಬೆಳೆಸಿ ನಮ್ಮ ಮಕ್ಕಳೇ ಇವತ್ತು ನಮಗೆ ತಿರ್ಕೊಂಡು ಮಾತಾಡ್ತವೆ ಅನ್ನೋದಿರುತ್ತೆ. ಇನ್ನೂ ಕೆಲವು ಮಕ್ಕಳಿರ್ತವೆ, ಪುಟ್ಟ ಮಕ್ಕಳು ಅಂದರೆ ತೀರಾ ಪುಟ್ಟ ಮಕ್ಕಳಲ್ಲ, ಅವು ಇದ್ದಿದ್ದೋ ಒಂದು ರೀತಿ ಹಠ ಮಾಡ್ತಿರ್ತವೆ. ಇದು ತಂದೆ ತಾಯಿಗೆ ಮಕ್ಕಳೇ, ಅವ್ರು ಎಷ್ಟು ದೊಡ್ಡವರಾದರೂ ಮಕ್ಕಳೇ. ಹಾಗಾಗಿ ನನ್ನ ಮಕ್ಕಳು ಅಂತ ಎಲ್ಲ ಇದರಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇಂಥ ಒಂದು ಮಕ್ಕಳಿಗೆ ನಾವೇನು ಮಾಡಬೇಕು, ಯಾವ ರೀತಿ ಇವ್ರನ್ನ ದಾರಿಗೆ ತೊಗೊಂಬಿಡೋದು. ಹೊಡಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ. ತೀರಾ ಚಿಕ್ಕ ಮಕ್ಕಳನ್ನೂ ಹೊಡಿಯೋಕ್ಕಾಗಲ್ಲ, ತೀರಾ ದೊಡ್ಡ ಮಕ್ಕಳನ್ನೂ ಹೊಡಿಯೋಕ್ಕಾಗಲ್ಲ. ಆ ಥರ ಮಿಡ್ಲಲ್ಲಿರೋ ಮಕ್ಳಿಗೂ ಈಗ ಹೊಡಿಯೋಕ್ಕಾಗಲ್ಲ. ಆ ರೀತಿ ಸಿಚುವೇಶನ್ ಇದೆ. ಏನು ಮಾತಾಡೋದು ಸಾಕೀಗ ಎಲ್ಲ ಕೋಪ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅಂಥ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲೇ ಇವ್ರನ್ನ ಯಾವ ರೀತಿ ದಾರಿಗೆ ತಗೋಬೇಕು ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಆಗ್ಬೋದು, ತಂದೆ ತಾಯಿಗೆ ಆಗ್ಬೋದು ಒಂದು ದೊಡ್ಡ ತಲೆನೋವು. ಹೇಳ್ತಾರೆ ಸಾಕಷ್ಟು, ಅಯ್ಯೋ ಸಿಕ್ಕಾಬಟ್ಟೆ ಹಠ ಮಾಡ್ತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ, ಇಂಥದ್ದೇ ಬೇಕು ಅಂಥದ್ದೇ ತಕ್ಕೊಡ್ಬೇಕು, ಇಲ್ಲ ಅಂದರೆ 2 ದಿವಸ ಆದರೂ 3 ದಿವಸ ಆದರೂ ಊಟನೇ ಮಾಡಲ್ಲ. ಈ ರೀತಿ ಎಲ್ಲ ಸಾಕಷ್ಟು ನನ್ನ ಕಂಪ್ಲೇಂಟ್ ಹೇಳ್ತಾ ಇರ್ತೀರ ನೋಡಿ. ಅಂಥದಕ್ಕೆ ಹಾಕಿ ನಮ್ಮ ಒಂದು ಹೆಣ್ಮಕ್ಳಿಗೆ ಆಗ್ಬೋದು, ತಂದೆ ತಾಯಿರಿಗೆ ಪೇರೆಂಟ್ಸ್ ಕೂಡ ಆಗ್ಬೋದು, ಇಂಥ ಒಂದು ಮಂತ್ರನ ನೀವು ಅವರು ತಿನ್ನೋವಂಥ ಊಟಕ್ಕಾಗಲಿ ನೀರಿಗಾಗಲಿ ಮಂತ್ರ ಹೇಳಿಬಿಟ್ಟು ಒಂದು ಕೈಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು, ಈಗ ಅವರೇನೋ ಒಂದು ಊಟ ಕೇಳ್ತಾರೆ ಅಥವಾ ಒಂದು ತಿಂಡಿ ಕೇಳ್ತಾರೆ, ಆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ಮಂತ್ರನ ಒಂದು 5 ಬಾರಿ 7 ಬಾರಿ 9 ಬಾರಿ 21 ಬಾರಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಥರ ಹೇಳಿಬಿಟ್ಟು ಆ ನೀರನ್ನ ಆ ಊಟದ ಮೇಲೆ ಈ ರೀತಿ ಚಿಮುಕಿಸ್ಬಿಟ್ಟು ಊಟಕ್ಕೆ ಕೊಡ್ತಾ ಬನ್ನಿ. ಅದು ಇಷ್ಟು ದಿನ ಅಷ್ಟು ದಿನ ಅಂತ ನಿಮಗೆ ಎಲ್ಲಿಗೆ ಪರವಾಗಿಲ್ಲ ಅನಿಸುತ್ತೋ ಅಲ್ಲಿವರೆಗೂ. ಕೆಲವರು ಭಾಳ ಮಂಡಿ ಅಥವಾ ಭಾಳ ಚಂಡಿಗಳು ಇರ್ತಾರೆ, ಬೇಗ ಇವರು ಇದಾಗೋದೇ ಇಲ್ಲ, ಒಂದು ಒಳ್ಳೆಯ ಇದಕ್ಕೆ ಕೇಳೋದೇ ಇಲ್ಲ. ಇಂಥವ್ರಿಗೆ ಸಾಕಷ್ಟು ಸ್ವಲ್ಪ ಮಾಡ್ತಾ ಬನ್ನಿ. ಏನು ಬೆಳಗ್ಗೆ ಏನು ಕೊಡ್ತಿರೋ ಪ್ರತಿಯೊಂದು ಥರ ಹೇಳಿ ಕೊಡಿ. ಆ ಥರ ಒಂದು ಮಂತ್ರ ಹೇಳ್ಕೊಳ್ಳಿ, ಕೊಡ್ತಾಯಿರಿ. 7 ಬಾರಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಕೊಡಿ. ಆ ರೀತಿ ಹೇಳಿ ಆ ಊಟ ತಿಂಡಿ ಮೇಲೆ ಕೊಡಬೇಕಾದ್ರೆ ಆ ರೀತಿ ನೀವು ಊಟ ತಿಂಡಿಲಿ ಆ ಮಂತ್ರನ ಹೇಳಿ ಆ ನೀರನ್ನ ಆ ಒಂದು ಅನ್ನದ ಮೇಲೆ, ಊಟ ಕೊಡ್ತಿದ್ದೀರಾ ಅಂದರೆ ಅನ್ನದ ಮೇಲೆ ಹಾಕಿ ಕೊಡಿ. ಅಥವಾ ಒಂದು ನೀರು ಕೊಡ್ತಿದ್ದೀರಾ ಅಂದರೆ ಆ ನೀರಿಗೇ ಕೈಲಿ ಹಿಡ್ಕೊಂಡು ಆ ನೀರಿಗೆ ಒಂದು ಲೋಟನೋ ಚಮಚದಲ್ಲಿ ಇಟ್ಕೊಂಡು ಆ ಮಂತ್ರ ಹೇಳಿಬಿಟ್ಟು ಆ ನೀರನ್ನ ಅವ್ರಿಗೆ ಕುಡಿಯೋದು ಕೊಡಿ. ತಿಂಡಿ ಕೊಡ್ತಾಯಿದ್ದೀರಾ, ಆ ತಿಂಡಿಗೂ ಅಷ್ಟೇ ಹಿಡ್ಕೊಂಡು ಆ ರೀತಿ ಹೇಳಿ 2-3 ಹನಿ ನೀರು ಹಾಕಿಬಿಟ್ಟು ಒಂದು ಕೈಲಿ ಅಂಗೈಲಿ ನೀರು ಹಿಡ್ಕೊಳ್ಳಿ, ಅದಕ್ಕೆ ಹಾಕಿಬಿಟ್ಟು ತಿಂಡಿ ಯಾವುದೋ ಒಂದು ರೀತಿಗೆ ಸೇರಿಸಿ ನೀವು ಕೊಡ್ಬೋದು. ಇದನ್ನು ಊಟ ತಿಂಡಿಲಿ ಪ್ರತಿಯೊಂದು ನೀವು ಕೊಡ್ತಾ ಇದ್ದಾಗ ನೋಡಿ, ಆವಾಗ ನಿಮ್ಮ ಮಕ್ಕಳು ಯಾವ ರೀತಿ ನಿಮ್ಮ ಮಾತು ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಭಾಳ ಹಠವಂತ ಮಕ್ಕಳು ಈಗಂತೂ ಭಾಳ ಹಠಗಳು ಜಾಸ್ತಿ ಆಗಿಬಿಡ್ತಾರೆ. ಅದು ತಂದೆ ತಾಯಿ ಮುದ್ದಿಂದನೋ ಅಥವಾ ಹುಟ್ಟಿರೋ ಕೆಲವು ನಕ್ಷತ್ರದ ಮಕ್ಕಳು ಕೂಡ ಅದೇ ಅಷ್ಟೇ, ಯಾರಿಗೂ ಬಗ್ಗಲ್ಲ. ಅವ್ರು ಮಾಡಿದ್ದೇ ಹಠ, ಅವ್ರು ಹೇಳಿದ್ದೇ ಹಠ, ಆ ರೀತಿ ಆಗೋಗ್ಬಿಡುತ್ತೆ. ಅಂಥ ಮಕ್ಕಳಿಗೆ ಈ ರೀತಿಯಾದ ನೀವು ಊಟ ತಿಂಡಿ ಒಳಗಡೆ ಈ ರೀತಿ ಮಂತ್ರ ಹೇಳಿ ಅವ್ರಿಗೆ ಊಟಗಳು ಕೊಡ್ತಿದ್ರೆ ಅವರು ಸ್ವಲ್ಪ ಆ ಹಠದ ಸ್ವಭಾವ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಹೇಳಿದ ರೀತಿ, ನೀವು ಹೇಳಿದ ಮಾತನ್ನು ಅವರು ಹೇಳ್ದೆ ಕೇಳ್ತಾರೆ. ಈ ರೀತಿ ಒಂದು ವಿಶೇಷವಾದ ಒಂದು ತಂದೆ ತಾಯಿಯರಿಗೆ ಒಂದು ಸುಲಭವಾದ ಮಂತ್ರ ಮತ್ತು ಕೆಲಸ ಇದು. ಸಾಕಷ್ಟು ಹಣ ಖರ್ಚು ಮಾಡ್ಕೊಳ್ಳೋದ್ಕಿಂತ ನಿಮಗೆ ನೀವೇ ಹೇಳ್ಕೊಬೋದು ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಶುಕ್ರವಾರ ಅಂತ ಹೇಳ್ತಾ ಗುರುಗಳೇ ಧನ್ಯವಾದಗಳು ನನ್ನ ಬಾಂಧವರೇ.